ಸುಮಾ ಏನ್ ಮಾಡ್ತಾ ಇದೀಯಾ? ನೀನ್ ಭಾವಚಿತ್ರ ಬರೆಯಕ್ ಟ್ರೈ ಮಾಡ್ತಾನೆ ಇದೀನಿ, ಬರ್ತಾನೆ ಇಲ್ಲ. ನೋಡ್ ಸುಮಾ, ನಾವ್ ಯಾವ ಚಿತ್ರ ಬರಿಬೇಕು ಅಂತ ಅನ್ಕೊಂತೀವೋ ಆ ಚಿತ್ರ ಮೊದಲು ಮನಸ್ಸಲ್ಲಿ ಮೂಡಬೇಕು. ಶ್ರದ್ಧೆಯಿಂದ ಅದನ್ನ ಹೃದಯದಲ್ಲಿ ಅಚ್ಚಾಕೊಂಡ್ರೆ ಕೈಗಳು ತಾನಾಗ ತಾನೇ ಗೆರೆಗಳ ಮೂಲಕ ಆ ರೂಪನ ಚಿತ್ರಿಸುತ್ತೆ. ಪ್ರಯತ್ನ ಪಟ್ರೆ ಆಗಲ್ಲ ಅನ್ನೋ ಮಾತೇ ಇಲ್ಲ. ಸರಿ, ನಾನ್ ಪ್ರಯತ್ನ ಪಟ್ಟೇ ಪಡ್ತೀನಿ. ಒಂದಲ್ಲ ಒಂದಿನ ನಿನ್ ಚಿತ್ರ ಬರ್ದೇ ಬರಿತೀನಿ. ಕರೆಕ್ಟ್. ಈ ರೀತಿ ಹಠ ಇದ್ರೆ ಮೊದಲನೇ ಮೆಟ್ಲು ಹತ್ತದೆ ಅಂತ ತಿಳ್ಕೋ. ವಿಜಯ್, ನಂದೊಂದು ಆಸೆ ನೆರವೇರಿಸ್ತೀಯಾ? ಹೇಳಿದ್ರೆ ತಾನೆ ಅದೇನಂತ ಗೊತ್ತಾಗೋದು. ನನ್ ರೂಪ ನಿನ್ನ ಹೃದಯದಲ್ಲಿ ಅಚ್ಚಾಗಿದ್ಯಾ? ಆಗಿದೆ ಅಂತ ಹೇಳೋದಕ್ಕೆ ನಿನ್ನ ಭಾವಚಿತ್ರನ ನಾನು ಬರ್ಕೊಡ್ಬೇಕು ಅಷ್ಟೇ ತಾನೆ? ಎಸ್. ಅದ್ಯಾವ ಮಹಾ, ಕಣ್ಣು ಮುಚ್ಕೊಂಡ್ ಬರ್ಕೊಡ್ತೀನಿ. ಈ ಕಡೆ ಬಾ. ಅರೆ, ಬಾಲು ಊರಿಂದ ಬಂದ್ಬಿಟ್ಟ. ಸಾರಿ ಸುಮಾ, ಇನ್ನೊಂದ್ಸ ಬರ್ಕೊಡ್ತೀನಿ. ಹುಷಾರಾಗಿದೆಯಪ್ಪ? ನನಗೇನಮ್ಮ ಧಾಡಿ, ದೇವ್ರ ತಲೆ ಮೇಲೆ ಹೂ ತಪ್ಪಿದ್ರು ತಪ್ಪಬಹುದು, ಆದ್ರೆ ನನ್ನ ಟ್ರೈನಿಂಗ್ ಪೀರಿಯಡ್ ನಲ್ಲಿ ವಿಜಯ್ ಕಳಿಸ್ತಾ ಇರೋ ಹಣ ಒಂದಿನ ತಡವಾಗಿ ಬರ್ತಿರ್ಲಿಲ್ಲ. ಅದಕ್ಕೆ ಹಣದ ವಿಷಯ ಯೋಚನೆ ಮಾಡಿದೆ, ಓದಿ ಫಸ್ಟ್ ಕ್ಲಾಸ್ ಬಂದೆ. ಇದೇ ಊರಿನಲ್ಲಿ ಕೆಲಸ ಕೂಡ ಸಿಕ್ಬಿಡ್ತು. ವಿಜಯ್, ನಿನ್ನ ಉಪಕಾರನ ಈ ಮನೇಲಿ ಒಬ್ಬೊಬ್ರು ಉಪಕಾರ ಉಪಕಾರ ಅಂತ ಹೇಳಿ ಹೇಳಿ ನನ್ನ ಜೀವ ತೆಗಿತಾ ಇದ್ದೀರಾ. ಬೇಜಾರ್ ಮಾಡ್ಕೋಬೇಡಪ್ಪ. ನಮ್ಮ ಯಜಮಾನ್ರು ನಮಗೆ ಅಂತ ಬಿಟ್ಟು ಹೋಗಿರೋದು ಇದೊಂದು ಸ್ವಂತ ಮನೆ ಅಷ್ಟೇ. ನೀನ್ ಆಸರೆ ಕೊಟ್ಟು ನನ್ನ ಮಗನ್ನೂ ಮಗಳನ್ನು ಓದಿಸ್ತೇ ಇದ್ದಿದ್ರೆ ನಾವೇನಾಗ್ತಿದ್ವೋ ಏನೋ. ಈ ಉಪಕಾರ ಸ್ಮರಣೆ ಮಾಡದೇ ಇದ್ರೆ ನಾವು ಮನುಷ್ಯರೇ ಅಲ್ಲಪ್ಪ. ಇನ್ಮೇಲೆ ಏನು ಯೋಚನೆ ಇಲ್ಲಮ್ಮ. ಇದುವರೆಗೂ ವಿಜಯ್ ದುಡ್ಡು ಕೊಡ್ತಿದ್ದ, ನಾವು ತಿಂತಿದ್ವಿ. ಇನ್ಮೇಲೆ ನಾನ್ ದುಡ್ಡು ತಂದಾಗ್ತೀನಮ್ಮ. ನಾನು ಈ ಕ್ಷಣನೇ ಮನೆ ಖಾಲಿ ಮಾಡ್ತೀನಿ. ವಿಜಯ್, ಏನ್ ಹೇಳ್ತಿದ್ಯಾ? ಇಟ್ಸ್ ಫ್ಯಾಕ್ಟ್. ನೀನ್ ಸ್ನೇಹಕ್ಕೆ ಬೆಲೆ ಕಟ್ಟಿದ್ಮೇಲೆ ನಾನಿಲ್ಲಿರೋದು ಸರಿಯಲ್ಲ. ಸಾರಿ ವಿಜಯ್, ಐ ಆಮ್ ಸೋ ಸಾರಿ. ನನ್ನ ಮಾತಿನಿಂದ ನಿನ್ ಮನಸ್ಸಿಗೆ ಇಷ್ಟ ನೋವಾಗಿದ್ರೆ ದಯವಿಟ್ಟು ನನ್ ಕ್ಷಮಿಸ್ಬಿಡು. ಲೇ ಫೂಲ್, ನಮ್ಮ ಸ್ನೇಹ ಬೆಲೆನ ಕಟ್ಟಕ್ಕಾಗದಾರೆ ಅಂತ ಸ್ನೇಹ ಕಣ. ತಾಯಿ ಮಮತೆ, ನಿನ್ನ ಸಹೋದರ ಪ್ರೇಮ, ಸುಮಳ ಅತಿಯಾದ ಪ್ರೀತಿಗೆ ಕಟ್ಟಿಬಿದ್ದು ನಾನು ಇಲ್ಲಿ ಇದ್ದೀನಿ ಹೊರತು ನಾನೊಬ್ಬ ಪೇಯಿಂಗ್ ಗೆಸ್ಟ್ ಅಂತ ನಾನು ಯಾವತ್ತೂ ತಿಳ್ಕೊಂಡಿಲ್ಲ, ತಿಳ್ಕೊಳ್ಳೋದು ಇಲ್ಲ. ನೋಡಿ, ನಿಮ್ಮಲ್ಲೇ ನಾನು ಒಬ್ಬ ಅಂತ ತಿಳ್ಕೊಂಡ್ರೆ ನಾನು ಇಲ್ಲಿರ್ತೀನಿ, ಇಲ್ಲಾಂದ್ರೆ ನನ್ನ ದಾರಿ ನಾನು ನೋಡ್ಕೋತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಪ್ಪ. ಇನ್ಯಾವತ್ತೂ ಈ ತರ ಮಾತಾಡಲ್ಲ, ಸರಿನಾ? ದಟ್ಸ್ ಗುಡ್. ರೀ ಮಿಸ್ಟರ್, ಏನಿದು ಏನಿದು ಇಲ್ಲೂ ಗಲಾಟೆ? ನೋಡಿ ಮೇಡಮ್, ಪಿಕ್ನಿಕ್ ಇಂದ ಇವ್ರು ನನ್ನೇ ಫಾಲೋ ಮಾಡ್ತಿದ್ದಾರೆ. ಏ ಮಿಸ್ಟರ್, ಪರ್ಮಿಷನ್ ಇಲ್ಲದೆ ಲೇಡೀಸ್ ಹಾಸ್ಟೆಲ್ ಒಳಗೆ ಬರಬಾರ್ದು ಅಂತ ಗೊತ್ತಿಲ್ಲ? ಮೇಡಮ್, ಈ ಹಾಸ್ಟೆಲ್ ನಲ್ಲಿರೋ ಹುಡುಗಿಯನ್ನ ಕಿಡ್ನಾಪ್ ಮಾಡಕ್ಕಾಗ್ಲಿ ಅಥವಾ ರೇಪ್ ಮಾಡಕ್ಕಾಗ್ಲಿ ನಾನು ಇಲ್ಲಿ ಬರ್ಲಿಲ್ಲ. ಇಲ್ಲಿ ಕಮಲಾನ ಹುಡುಗಿ ಯಾರು? ಯಾಕೆ ಇವಳೆ ನಿಮಗೇನಾಗ್ಬೇಕು? ಇವ್ರಿಗೂ ನನಗೂ ಯಾವ ಸಂಬಂಧ ಇಲ್ಲ. ಈ ಕಾಗದ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಕಾಗದ? ವಿಜಯ್, ಪಿಕ್ನಿಕ್ ನಲ್ಲಿ ನಿಮ್ಮ ಟೆಂಟ್ಗೆ ಬಂದು ನೋಡಿದಾಗ ನೀವು ಒಬ್ಬ ಪೇಂಟರ್ ಎಂದು ತಿಳಿಯಿತು. ನೀವು ಚಿತ್ರ ಬರೆಯಲು ಅನುಕೂಲವಾಗುವಂತೆ ನಾನು ಯಾವ ರೀತಿಯ ಪೋಸ್ ಬೇಕಾದರೂ ಕೊಡಲು ಸಿದ್ಧಳಿದ್ದೇನೆ. ನನಗೆ ಹಣ ಬೇಕು. ನೀವು ತಿಳಿಸಿದರೆ ಕೂಡಲೇ ನಿಮ್ಮ ಬಳಿಗೆ ಬರುತ್ತೇನೆ. ಇತಿ ಕಮಲಾ. ಈ ಕಾಗದ ಬರೆದಿದ್ದು ನೀನೇನಾ? ಹೇಳು, ನೀನಾ ಬರೆದಿದ್ದು? ನನ್ ಕ್ಷಮಿಸಿ ಮೇಡಮ್. ಇವತ್ತು ಈ ರೀತಿ ಕಾಗದ ಬರೆದವಳು ನಾಳೆ ಕಾಲ್ ಗರ್ಲಾಗಿ ಕುಲಿಗೆಟ್ಟು ಹೋಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ನಿನ್ನಂಥವಳು ಒಬ್ಬಳಿದ್ರೆ ಸಾಕು, ಇಡೀ ಹಾಸ್ಟೆಲ್ ಎಕ್ಕುಟ್ಟು ಹೋಗುತ್ತೆ. ಇನ್ನೊಂದು ಕ್ಷಣ ಇಲ್ಲಿರ್ಬೇಡ. ಇದೊಂದ್ಸಲ ನನ್ ಕ್ಷಮಿಸಿ ಮೇಡಮ್, ಇನ್ನೊಂದ್ಸಲ ಇಂತ ತಪ್ಪು ಮಾಡಲ್ಲ. ಸಾರಿ ಕಮಲಾ, ನಿಮ್ಗೆ ಅವಮಾನ ಮಾಡ್ಬೇಕನ್ನೋ ಉದ್ದೇಶ ಖಂಡಿತ ನನಗಿಲ್ಲ. ಇನ್ಫ್ಯಾಕ್ಟ್ ನೀವು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ. ಯಾವ ಪರಿಸ್ಥಿತಿಯಿಂದ ಈ ಕಾಗದ ಬರ್ದಿನ ಅಂತ ಕೂಡ ನನಗೆ ಗೊತ್ತಿಲ್ಲ. ಪರಿಸ್ಥಿತಿ ಇನ್ನೇನಿರುತ್ತೆ? ಸಿಟಿ ಲೈಫ್ ಎಂಜಾಯ್ ಮಾಡ್ಬೇಕು, ದುಡ್ಡಿಲ್ಲ. ಖಂಡಿತ ಇಲ್ಲ ಮೇಡಮ್. ನನಗ್ ತಂದೆ ಇಲ್ಲ, ತಾಯಿ ಒಬ್ಳೆ. ಅವರು ಹಪ್ಪಳ ಸಣ್ಣಿಗೆ ಮಾರಿ ಅವ್ರು ಇವ್ರ ಮನೇಲಿ ಮೆಣಸಿನ ಪುಡಿ ಕೊಟ್ಟಿ ಅಡಿಗೆ ಮಾಡಿ ನನಗ್ ಹಣ ಕಳಿಸ್ತಿದ್ದಾರೆ. ಈಗ ಅವ್ರಿಗೆ ಹುಷಾರಿಲ್ದೆ ಆಸ್ಪತ್ರೆ ಸೇರಿದ್ದಾರೆ. 5,000 ರೂಪಾಯಿ ಖರ್ಚಾಗುತ್ತೆ ಅಂತ ಪಕ್ಕದ ಮನೆಯವರು ಕಾಗ್ದ ಬರ್ದಿದ್ರು. ನಮ್ಮ ಮನೆಗೆ ನನ್ನನ್ನು ಬಿಟ್ರೆ ಬೇರೆ ಯಾರು ಇಲ್ಲ ಮೇಡಮ್. ಇದ್ದಕ್ಕಿದ್ದಾಗೆ 5,000 ರೂಪಾಯಿ ಬೇಕು ಅಂದ್ರೆ ಯಾರು ಕೊಡ್ತಾರೆ? ಅದಕ್ಕೆ ಐ ಆಮ್ ವೆರಿ ಸಾರಿ ಕಮಲಾ. ಹಾಸ್ಟೆಲ್ಗೆ ಕೆಟ್ಟ ಹೆಸರು ತರ್ತೀಯ ಅನ್ನೋ ಸಿಟ್ಟಿನಿಂದ ಬೈದ್ಬಿಟ್ಟೆ. ನಮಗೊಂದು ಮಾತು ಹೇಳಿದಿದ್ರೆ ನಾವೆಲ್ಲ ಚಂದ ಎತ್ಕೊಡ್ತಿದ್ವಿ. ನೀವೆಲ್ಲ ಇನ್ನು ಸ್ಟೂಡೆಂಟ್ಸು,
ಅಷ್ಟೊಂದು ಧಾರಾಳವಾಗಿ ಚಂದ ಕಲೆಕ್ಟ್ ಮಾಡಕ್ಕಾಗಲ್ಲ. ತಗೊಳ್ಳಿ ಕಮಲ ಅವ್ರೆ, ಮೊದ್ಲು ದುಡ್ಡನ್ನ ತಗೊಂಡೋಗಿ ಆಸ್ಪತ್ರೆ ಕಟ್ಟಿ ನಿಮ್ ತಾಯಿಯವ್ರ ನಮ್ಮ ಮನೆ ಕರ್ಕೊಂಡೋಗಿ. ಸಾಲದ ಬಂದ್ರೆ ತಿಳಿಸಿ. ಒಂದ್ ಮಾತು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಸ್ವಾರ್ಥ ಆಕಾಂಕ್ಷೆಯಿಂದ ನಿಮ್ಗೆ ಹಣ ಕೊಡ್ತಾ ಇಲ್ಲ. ಕೇವಲ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಇದನ್ನ ಕೊಡ್ತಾ ಇದ್ದೀನಿ. ಇದನ್ನ ಹಿಂತಿರುಗಿಸಬೇಕಾದ ಅವಶ್ಯಕತೆನೂ ಇಲ್ಲ. ಬರ್ತೀನಿ ಮೇಡಮ್. ಬೇರೆ ಯಾರಿಗಾದ್ರೂ ನೀನ್ ಈ ರೀತಿ ಕಾಗದ ಬರೆದಿದ್ರೆ ನೀನು ವೀಕ್ನೆಸ್ ಉಪಯೋಗಿಸ್ಕೊಂಡು ನಿನ್ನ ವೇಷಗೃಹಕ್ಕೆ ಮಾರ್ಬಿಡ್ತಿದ್ರು. ಪಾಪ ವಿಜಯ್ ಒಳ್ಳೆ ಹುಡುಗನಾದ್ರಿಂದ ಇಲ್ಲಿವರೆಗೂ ಬಂದು ವಿಷಯ ತಿಳಿಸಿ ನಿನಗ್ ಸಹಾಯನೂ ಮಾಡ್ದ. ದೇವ್ರು ಅವನು ಒಳ್ಳೇದ್ ಮಾಡ್ಲಿ. ಅಣ್ಣ, ಅರೆ ಕೇಶವ, ನೀನಾ? ಕೂತ್ಕೋ, ಕಾಫಿ ತರ್ತೀನಿ. ಮನೆಗ್ ಬಂದ್ಮೇಲೆ ಕಾಫಿ ಕುಡಿದೇ ಇರ್ತೀನ. ಮೊದ್ಲು ಈ ಹಣ್ಣು ತರಕಾರಿ ಒಳಗಿಡು. ಆಮೇಲೆ ಇಟ್ರಾಯ್ತು. ಈ ಸತಿ ಹಳ್ಳಿಯಿಂದ ಬರುವಾಗ ನನಗೆ ಇಷ್ಟವಾದ ದಾಳಿಂಬೆ ಹಣ್ಣು ತರ್ತೀನಿ ಅಂದಿದ್ಯಲ್ಲ, ತಂದಿದ್ಯಾ? ತರ್ದಿದ್ರೆ ನೀನ್ ಸುಮ್ನೆ ಬಿಟ್ಬಿಡ್ತಿದ್ಯಾ? ಈ ಹಣ್ಣುಗೋಸ್ಕರನೇ 2 ದಿನ ತಡ ಆಗಿದ್ದು. ಬೇಕು ಕೊಡು, ಬಾಲು ಬಂದ್ರೆ ಕಿತ್ಕೊಂಡು ತಿನ್ಬಿಡ್ತಾನೆ. ಹೇಗಿದೆ? ಕಲ್ ಸಕ್ಕರೆ ಇದಾಗಿದೆ, ನೀನು ತಿನ್ನು. ಅಯ್ಯೋ ನನಗ್ ಬೇಡಪ್ಪ, ನನಗ್ ತಿಂದು ತಿಂದು ಬೇಜಾರಾಗಿದೆ. ನೀನ್ ತಿನ್ನು. ಹಳ್ಳಿಲಿರೋ ನೀವೇ ಪುಣ್ಯವಂತರಪ್ಪ. ಪ್ರಶಾಂತವಾದ ಹಸಿರು ವಾತಾವರಣದಲ್ಲಿ ಒಳ್ಳೆ ಗಾಳಿ ಕುಡಿತಾ ಆರೋಗ್ಯವಾಗಿದ್ದೀರಾ. ಹಳ್ಳಿ ಬಗ್ಗೆ ಅಷ್ಟೊಂದು ಹೊಗಳವಳು ಒಂದಿನಾನು ಬರ್ಲೇ ಇಲ್ಲ. ನಿಮ್ ಅಣ್ಣ ಕರ್ಕೊಂಡ್ ಬಂದ್ರೆ ತಾನೇ ಬರೋದು. ನಮ್ಮ ಅಣ್ಣನ್ ಪ್ರಾಣ ಯಾಕೆ ಹಿಂಡ್ತೀಯ? ನನ್ ಜೊತೆ ಬಾ, ನಾನ್ ಕರ್ಕೊಂಡ್ ಹೋಗ್ತೀನಿ. ಈ ಸಲ ಪರೀಕ್ಷೆ ಮುಗಿಲಿ, ಖಂಡಿತ ಬರ್ತೀನಿ. ಕೇಶವ, ಯಾವ ಬಂದೆ ಊರಿಂದ? ಈಗ ತಾನೆ ಬಂದೆ. ಅಪ್ಪ ಅಮ್ಮ ಚೆನ್ನಾಗಿದಾರ? ಚೆನ್ನಾಗಿದ್ದಾರೆ. ಅಣ್ಣ, ದೇವಸ್ಥಾನದಲ್ಲಿ ಈ ವರ್ಷದ ಪ್ರಥಮ ಪೂಜೆ ನಮ್ದು. ಮುಂದಿನ ವಾರನೇ ಪೂಜೆ. ವಿಜಯ್ ಡೆಲ್ಲಿ ಕಲ್ಕತ್ತಾ ಅಂತ ಹೋಗ್ತಾನೆ, ಮುಂಚೆನೆ ಹೋಗಿ ಹೇಳ್ಬಿಟ್ ಬಾ ಅಂದ್ರು, ಅದಕ್ಕೆ ಬಂದೆ. ಖಂಡಿತ ಬರ್ತೀನಿ. ನೀನ್ ಬಾಮ್ಮ. ಮಧು, ಮೆಡಿಕಲ್ ಚೆಕಪ್ಗೆ ಡಾಕ್ಟರ್ ಬಂದಿದಾರಂತೆ, ಎಲ್ರೂ ಬರ್ಬೇಕಂತೆ. ಅವರೇ, ಕಮಲಮ್ಮನವರು ನೆನಕೋತವ್ರೆ. ಮೈ ಗಾಡ್! ಕಮಲಾ, ಕಮಲಾ, ಪ್ಲೀಸ್ ಓಪನ್ ದ ಡೋರ್. ಏನು ಅನಾಹುತ ಮಾಡ್ಕೋಬೇಡ, ನನ್ ಮಾತು ಕೇಳು. ಬಾಗಿಲು ತೆಗಿ ಪ್ಲೀಸ್. ಅದೇ ಬಾಗಿಲು ಹೊಡೀರಿ. ಬೇಗ. ಡಾಕ್ಟರ್, ಡಾಕ್ಟರ್. ಕಮಲಾ, ಕಮಲಾ. ಏನಾಗಿದೆ ಡಾಕ್ಟರ್? ಈಕೆ ಗರ್ಭಿಣಿ. ಹುಟ್ಟು ರಕ್ತ ಆಗುತ್ತೆ ಅಂತ ನೇಣು ಹಾಕೊಂಡು ಸಾಯಿ ನೋಡಿದ್ರಾ? ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿದ ಒಳ್ಳೆ ಹೆಸರನ್ನ ಕ್ಷಣದಲ್ಲಿ ಹಾಳು ಮಾಡ್ಬಿಟ್ಟೆ. ನಿನ್ನ ಈ ಸ್ಥಿತಿಗೆ ತಂದವ್ರು ಯಾರು ಹೇಳೇ? ನಾನು ಈ ಸ್ಥಿತಿಗೆ ಬರೋ ಕಾರಣ ವಿಜಯ್. ಇಲ್ಲಿ ವಿಜಯ್ ಯಾರು? ನಾನೇ. ಯಾಕೆ ಇನ್ಸ್ಪೆಕ್ಟರ್? ಯು ಆರ್ ಅಂಡರ್ ಅರೆಸ್ಟ್. ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ತಿದ್ದೀರಾ? ಕಮಲಾ ಅನ್ನೋ ಹುಡುಗಿನ ಬಲಾತ್ಕಾರ ಮಾಡಿ ಮೋಸ ಮಾಡಿದ್ದಾರೆ ಅಂತ ನಿರ್ಮಲಾ ಲೇಡೀಸ್ ಹಾಸ್ಟೆಲ್ ವಾರ್ಡನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುಳ್ಳು ಇನ್ಸ್ಪೆಕ್ಟರ್. ನನಗಾಗದೇ ಇರೋರು ಯಾರೋ ನಿಮ್ಗೆ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದು ಇನ್ಸ್ಪೆಕ್ಟರ್, ನಮ್ ವಿಜಯ್ ದೇವರಂತ ಹುಡುಗ. ನಿಮ್ ಮಕ್ಕಳು ನಿಮಗೆ ಮುದ್ದು ಅಂತ ಗೊತ್ತಮ್ಮ. ಮಿಸ್ಟರ್ ವಿಜಯ್, ನೀವಾಗೆ ಬರ್ತಿರೋ ಇಲ್ಲ? ಬರ್ತೀನಿ ಇನ್ಸ್ಪೆಕ್ಟರ್. ಸಂಬಂಧನೇ ಇಲ್ಲರ ಕೇಸ್ ನನ್ನ ಮೇಲೆ ಬಂದಿದೆ ಅಂದ್ರೆ ಇಟ್ಸ್ ಓನ್ಲಿ ಫೇಟ್. ಇದೆಂಥ ಗ್ರಹಚಾರ ಬಂತಪ್ಪ ನಿಮ್ಗೆ? ವಿಜಯ್, ಯು ಡೋಂಟ್ ವರಿ. ನೀನ್ ಸ್ಟೇಷನ್ ಹೋಗೋದ್ರೊಳಗೆ ನಾನೇ ಹಾಸ್ಟೆಲ್ಗೆ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಮಧು, ನಿಲ್ಸಿ. ಆ ಹೆಸರು ಹಿಡಿದು ಕರೆಯೋ ಯೋಗ್ಯತೆ ನೀವು ಕಳ್ಕೊಂಡ್ಬಿಟ್ರಿ. ನೀನು ಆ ಮಾತು ನಂಬ್ತೀಯಾ? ನಿಮ್ ಬೆಣ್ಣೆ ಅಂತ ಮಾತಿಗೆ ಕರಗೋ ಮುಟ್ಟಾಳಿ ನಾನಲ್ಲ.
ನಾನ್ ನಿಮ್ಗೇನ್ ದ್ರೋಹ ಮಾಡಿದ್ದೆ ಅಂತ ನನ್ ಬಾಳಗ್ ಮುಳ್ಳಾಗ್ ಬಂದು ನನ್ ನೆಮ್ಮದಿ ಹಾಳು ಮಾಡಿದ್ರಿ. ಮಧು, ಈ ಪರಿಸ್ಥಿತಿ ನಾನೇನೇ ಹೇಳಿದ್ರು ನೀನ್ ನಂಬಲ್ಲ. ಅದ್ ನನಗೂ ಗೊತ್ತು. ಸಮಯ ಬಂದಾಗ ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ನಿನಗೆ ಅರ್ಥವಾಗುತ್ತೆ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಹೋಗ್ತೀನಿ. ಇದುವರೆಗೂ ನಡೆದಿದ್ದೆಲ್ಲ ಮರೆತು ಇನ್ಯಾವತ್ತೂ ನಿಮ್ ಮುಖ ನೋಡಲ್ಲ ಅಂತ ನಿರ್ಧಾರ ಮಾಡ್ಕೊಂಡು ಹೋಗ್ತೀನಿ. ಗುಡ್ ಬೈ. ಸರಿಯಾಗಿ ನೋಡಿ ಹೇಳಮ್ಮ, ನಿನ್ನ ಬಲಾತ್ಕಾರ ಮಾಡಿ ಮೋಸ ಮಾಡ್ದ ಅಂತ ಹೇಳಿದ ವಿಜಯ್ ಇವ್ರೇನಾ? ಹೌದು. ಗುರ್ತು ಪರಿಚಯ ಇಲ್ಲದೆ ಇದ್ರು ಥಟ್ ಅಂತ 5,000 ರೂಪಾಯಿ ಕೊಟ್ಟಾಗ್ಲೇ ಅನುಮಾನ ಬಂತು. ಸರ್, ಬಲಾತ್ಕಾರದ ಕೇಸ್ಗೆ ಮ್ಯಾಕ್ಸಿಮಮ್ ಎಷ್ಟು ವರ್ಷ ಶಿಕ್ಷೆನೋ ಅಷ್ಟನ್ನು ಕೊಟ್ಟು ಇವನ ಜೈಲಲ್ಲೇ ಪಡೆಯೋ ಹಾಗೆ ಮಾಡಿ ಸರ್. ಹಿಡಿಯೋದಷ್ಟೇ ನಮ್ ಕೆಲಸ, ಶಿಕ್ಷೆ ಕೊಡೋದು ಕೋರ್ಟು. ಹೌದು, ಈ ಮಾತು ನೀವ್ಯಾಕೆ ಹೇಳ್ತಾ ಇದ್ದೀರಾ? ಅದು ನನ್ ಹಾಗೆ ಬೇರೆ ಯಾವ ಹೆಣ್ಮಕ್ಳನ್ನು ತನ್ನ ಮೋಸಕ್ಕೆ ಬಲಿ ತಗೊಳ್ದೇ ಇರ್ಲಿ ಅಂತ. ಎಕ್ಸ್ಕ್ಯೂಸ್ ಮಿ ಇನ್ಸ್ಪೆಕ್ಟರ್. ಎಸ್. ಶಿಕ್ಷೆ ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆದ್ರೆ ನಾಳೆ ಅವಳು ಹುಟ್ಟೋ ಮಗು ಯಾರನ್ನಪ್ಪ ಅಂತ ಕರೀತೆ? ಅವಳು ಯಾರು ಆಶ್ರಯ ಕೊಡ್ತಾರೆ? ನಾನ್ ಶೀಲಾ ಕೆಡಿಸಿದೀನಿ ಅಂತ ಕಂಪ್ಲೇಂಟ್ ಕೊಟ್ರೆ ಈ ಕಮಲನ್ನ ನಿಮ್ಮ ಎದುರಿಗೆ ಇಲ್ಲೇ ನಾನು ಮದುವೆ ಆಗ್ತೀನಿ. ದಟ್ಸ್ ಅ ಗುಡ್ ಐಡಿಯಾ. ಇನ್ಸ್ಪೆಕ್ಟರ್, ಅಶ್ಲಿತ್ ಕೊಂಬು ಹಳಿದಾರ ತರಿಸಿ. ಕಾನ್ಸ್ಟೇಬಲ್. ನೋಡ್ದೇನಮ್ಮ, ನೀನು ಬಾಳ್ ಹಾಳು ಮಾಡಿದವನೇ ನಿನಗೆ ಹೊಸ ಬಾಳ್ ಕೊಡ್ತಿದ್ದಾನೆ. ಈ ತಾಳಿ ಹೆಣ್ಣಿನ ಕುತ್ತಿಗೆಗೆ ಬೇಲಿ ಇದ್ದ ಹಾಗೆ. ಇದನ್ನ ಯಾರು ಕಟ್ತಾರೋ ಅವನೇ ಆಕೆ ಗಂಡ. ಪ್ರತಿ ಗಂಡು ಹೆಣ್ಣಿನ ಕುತ್ತಿಗೆಗೆ 3 ಗಂಟು ಹಾಕ್ತಾನೆ. ಮೊದಲನೇ ಗಂಟು ಆ ಭಗವಂತನ ಮೇಲೆ ಪ್ರಮಾಣ ಮಾಡಿ, ಎರಡನೇದು ತಂದೆ ತಾಯಿಗಳ ಮೇಲೆ ಪ್ರಮಾಣ ಮಾಡಿ, ಮೂರನೇ ಗಂಟು ಅಂತರಾತ್ಮದ ಮೇಲೆ ಪ್ರಮಾಣ ಮಾಡಿ ಕಟ್ತಾನೆ. ಈ ತಾಳಿ ಈಗ ನಿನಗೆ ಕಟ್ತಾ ಇದ್ದೀನಿ. ನನ್ ಕ್ಷಮಿಸಿ ವಿಜಯ್. ಸರ್, ಇವರು ದೇವರಿಗಿಂತ ಹೆಚ್ಚು ನನ್ನ ಶೀಲನ ಕೆಡ್ಸೋಂತವ್ರಲ್ಲ ಸರ್ ಇವರು. ಏನ್ ಹೇಳ್ತಿದೀಯಮ್ಮ? ಸತ್ಯವಾಗ್ಲೂ ಹೇಳ್ತಿದ್ದೀನಿ ಮೇಡಮ್. ನನ್ ಮಾತ್ ನಂಬಿ ನನ್ ಶೀಲ ಹಾಳು ಮಾಡಿದ ಇವ್ರಲ್ಲ, ವಿಕ್ರಮ್. ಮಧುನ ವಿಜಯಿಂದ ದೂರ ಮಾಡಿದ್ರೆ ವಿಕ್ರಮ್ ನನ್ನ ಮದ್ವೆ ಆಗ್ತೀನಿ, ನಮ್ ತಾಯಿ ಆಪರೇಷನ್ಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಆಸೆ ಹುಡ್ಸಿದ್ರು. ಹೇಗಾದ್ರೂ ಮಾಡಿ ವಿಜಯ್ನ ಜೈಲಲ್ಲಿ 5-10 ವರ್ಷ ಕೊಳೆಯೋ ಹಾಗೆ ಮಾಡ್ಬೇಕು ಅಂತ ನಾನು ಇವ್ರ ಹೆಸರು ಹೇಳ್ದೆ. ನನಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ ಸರ್. ಅಪ್ಪ, ಬೆಟ್ಟದ ಹಾಗೆ ಬಂದ ಕಳಂಕ ಮಂಜಿನ ಹಾಗೆ ಕರ್ಗೋಯ್ತು. ಏ ಮಧು, ಇದನ್ನೇ ಕಿಟ್ಕೊಂಡಿದ್ಯಾ? ಹೇಳಿಕೆ ಮಾತು ಕೇಳಬಾರ್ದು ಅಂತ ಆಗಾಗ ಎಚ್ಚರ ಮಾಡ್ಕೊಳಕ್ಕೆ. ಅಂದ್ರೆ ಹೆಣ್ಣಿಗಿರೋ ಸಹಜವಾದ ಹೊಟ್ಟೆ ಉರಿಯಿಂದ ನಿಮ್ಮನ್ನ ತಪ್ಪು ತಿಳ್ಕೊಂಡು ನಿಮ್ಮ ಮನಸ್ಸನ್ನು ನೋಯಿಸ್ಬಿಟ್ಟೆ. ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದ ಅಚಾತುರ್ಯಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ತೀರಾ? ಇಟ್ಸ್ ಆಲ್ ರೈಟ್. ವಿಜಯ್, ನನಗೊಂದು ಆಸೆ. ಏನು? ನಮ್ಮಿಬ್ಬರ ಮದುವೆ ದಿನ ಇದೇ ತಾಳಿನ ನೀವು ನನ್ನ ಕುತ್ತಿಗೆ ಕಟ್ಟಬೇಕು. ಓಯಸ್. ವಿಜಯ್, ಇಷ್ಟು ದಿವಸ ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಹೊರತು ನಿಮ್ ಬಗ್ಗೆ ಏನು ತಿಳ್ಕೊಳ್ಳೇ ಇಲ್ಲ. ಏನ್ ತಿಳ್ಕೋಬೇಕು? ಹೈಟ್ ಟು ವೇಟ್ ಅಂತೂ ನೀನು ಕರೆಕ್ಟ್ ಆಗೇ ಇದೆ. ಹೂವಿಂದ ಹೂವಿಗೆ ಹಾರೋ ದುಂಬಿ ಸ್ವಭಾವ ನಂದಲ್ಲ ಅಂತ ನಿನಗೆ ಗೊತ್ತೇ ಇದೆ. ಇನ್ ಎಜುಕೇಶನ್ MA, ಕ್ಲಾಸ್ ಗಿಸಿಲ್ಲ, ಬರೀ ಪಾಸ್. ಪೇಂಟಿಂಗ್ ನ ಹಾಬಿಯಾಗಿ ಇಟ್ಕೊಂಡಿದ್ದೀನಿ. ದುಡ್ಡು ಸಂಪಾದನೆ ಮಾಡ್ಬೇಕನ್ನೋ ಅವಶ್ಯಕತೆ ನನಗಿಲ್ಲ. ಬೇಕಾದಷ್ಟು ಆಸ್ತಿ ಇದೆ. ನಾಳೆ ನನ್ನ ಊರಿಗೆ ಹೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ ವಿಷಯ ತಿಳಿಸ್ತೀನಿ. ನಿಮ್ ಊರ್ ಯಾವ್ದು? ನಮ್ಮೂರು. ಹಾಯ್ ವಿಜಯ್. ಹಾಯ್. ಹಾಯ್ ಸುಮಾ. ಹಾಯ್. ಮಧು, ಇವಳು ನಿನ್ಗೆ ಗೊತ್ತು? ನಾವಿಬ್ರು ಕ್ಲಾಸ್ಮೇಟ್ಸ್. ಹಾಯ್ ವಿಜಯ್. ಹಾಯ್ ಬಾಲು. ಮಧು, ಇವನ್ ಬಾಲು ಅಂತ ನನ್ನ ಕ್ಲೋಸ್ ಫ್ರೆಂಡ್ ಸುಮಾ ಅಣ್ಣ. ಹಲೋ. ಹಾಯ್. ಏನೋ ಬರೀ ಕ್ಲೋಸ್ ಫ್ರೆಂಡ್ ಅಂತಿದ್ಯಾ? ನೀನ್ ಲವ್ ಮಾಡ್ತಿರೋ ವಿಷಯ ಯಾವತ್ತೇ ಹೇಳಿಲ್ಲ. ಎನಿವೆ, ಗುಡ್ ಲಕ್. ಏನಂತೆ ಸುಮಾ? ಇಬ್ರು ಪ್ರೇಮಿಗಳ ಮಧ್ಯೆ ಬರೋದು ಮುಟ್ಟಾಳ್ತಾನಂತ ನಂಗೆ ಗೊತ್ತು. ಅದಕ್ಕೆ ನಾನು ತಯಾರಿಲ್ಲ. ನಿಮ್ ಪ್ರಣಯ ಕಂಟಿನ್ಯೂ ಆಗ್ಲಿ. ಬರ್ಲಾ? ನಡಿ ಸುಮಾ.